ನಮಗೆ ಯಾರು ಕಾಲ್ ಮಾಡ್ಯಾರ ಅಂದ್ರೆ ನೋಡ್ಬೇಕಂದ್ರ ಮಹಾಕಾಲ್ ಕಾಲ್ ಮಾಡಿದ. ಅದಕ್ಕೆ ನಾವು ದರ್ಶನ್ ಕೈಗೆ ನಾವು ರೆಡಿ ಆದ ರೂಮ್ ನಿಂದ. ನಮ್ಮ ದೋಸ್ತರ ನಾವು ರೆಡಿ ಆಗಿ ಹೊಂಟದ ನೋಡಿ ರೂಮ್ ನಿಂದ ಹೊರಗೆ. ಈಗ ಇದು ನಾವು ಅಷ್ಟೇ ಮಾಡಿ ನಾವು ಹಂಗ ರೈಟ್ ಸೈಡ್ ಮುಂದೆ ಬಂದ್ರೆ ಇಲ್ಲಿ ಮಹಾಕಾಲ್ ಕಾರಿಡಾರ್ ಹೋಗುದು. ಲೆಫ್ಟ್ ಸೈಡ್ ರೈಟ್ ಸೈಡ್ ಗುಡಿ ದೇವಸ್ಥಾನದ ದರ್ಶನ ಮಾಡಕ್ ಹೋಗ್ಬೇಕಂತ, ಮಹಾಕಾಲ್ ದರ್ಶನಕ್ಕೆ ಹೋಗ್ಬೇಕಂತ ನಾವು ಅಂದನು. ಹಾಗೆ ಇಲ್ಲಿ ಮುಂದೆ ಬಂದ ತಕ್ಷಣ ಹನುಮಾನ ಮೂರ್ತಿ, ಗಣಪತಿ ಮೂರ್ತಿ ಅಂತ ಇದು ನೋಡ್ಕೊಂಡಿದ್ದು. ನೀನು ಮಹಾಕಾಲ್ ಕಾರಿಡಾರ್ ಬಂದಾಗ ನಾವು ಮಿಸ್ ಮಾಡ್ಕೊಂಡಿದ್ದು. ಆಗ ನಂಬರ್ ಹಚ್ಚಿ ಒಳಗೆ ಬಂದು ಇಲ್ಲಿ ಒಳಗೆ ಬಂದ ತಕ್ಷಣ ಇಲ್ಲಿ ಸನಿಯಕ್ಕೂ ನಂಬರ್ ದೌಡ್ ಬರ್ತೈತಿ ನಾವು ಮಾಡಿದ. ಹಂಗ ಸುತ್ತ ಹೊಡೆದ ಹೊಡ್ಲತ್ತದು ಜಾಗ ಇಲ್ಲಿ ಏನು ನಂಬರ್ ಪರ್ವ ತೆಗಿತೇನಿಲ್ಲ. ಆಗ ಮುಂದೆ ಬಂದು ಮತ್ 3 ಫ್ಲೋರ್ ಐತಿರೋ ಇನ್ನು ನಾವು ದೇವ್ರ ಗುಡಿ ಗರ್ಭಗುಡಿನೇ ಕಾಣಿಸಿಲ್ಲ ಆಗಿತ್ತು. ಗರ್ಭಗುಡಿನೇ ಎಲ್ಲ ಐತಿ ನಮಗಂತೂ ಗೊತ್ತಾಗ್ಲಿಲ್ಲ. ಆಗ ಏರಿ ಇಲ್ಲಿ ನೀರದ ಕುಡ್ಲಿಕ್ಕೆ ವ್ಯವಸ್ಥೆ ಆಯ್ತು. ಸಿಸ್ಟಮ್ ಅಂತೂ ಚಲೋ ಇತ್ತು. ಇಲ್ಲಿ ಅಂದ್ರೆ ಗರ್ಭಗುಡಿ ಬರ್ತೈತಿ, ಏನು ಖುಷಿ ಆದ್ರೆ. ಆದ್ರೆ ಮತ್ತೆ ಇನ್ನೊಂದು ಫ್ಲೋರ್ ಏರ್ಲಾಕ ಹಚ್ಚಿರಿ. ಆಗ ಇಲ್ಲಿ ಗರ್ಭಗುಡಿ ಅಂತ ಬಂತ್ರಿ. ಆಗ ಗರ್ಭಗುಡಿ ಅಂತ ಇಲ್ಲಿ ನಾನು ನೋಡ್ಲತ್ತೀರಿ. ಇಲ್ಲಿಗೆ ಇಲ್ಲ ಆಗೈತ್ರಿ. ಇಲ್ಲಿ ಮುಂದೆ ಏನು ಹೋಗ್ತಿರ್ಲಿ, ಇಲ್ಲಿ ಗರ್ಭಗುಡಿ ಐತಿ. ಇಲ್ಲಿ ಕಾಣ್ತದ್ರಲ್ಲ ಲೆಫ್ಟ್ ಸೈಡ್ ಐದು ಗರ್ಭಗುಡಿ. ಇಲ್ಲಿಂದ ಮತ್ತ ಹಂಗ ಮುಂದೆ ನಮ್ಮ ಜರ್ನಿ ಚಲೋ ಆದ್ರಿ ದರ್ಶನಕ್ಕೆ ಹೋಗೋದು. ಇದೇನೈತ್ರಲ್ಲ ದರ್ಶನಕ್ಕೆ ಹೋಗುತ್ತೆ ನೀವು ಬಂಬೋಲಿ ಅಂತ ನಾವು ಮುಂದೆ ಹೊಂಟ್ರಿ. ಮಹಾಕಾಲ್ ರೀ, ಉಜ್ಜೈನ್ ಮಹಾಕಾಲ್, ಕಾಲ್ ಮಹಾಕಾಲ್ ದರ್ಶನ್ ತಗೊಂಡ ನಾವು ಹೊಂಟರು ನೋಡ ಹೊರಗ್ರಿ. ಇಲ್ಲಿಂದ ನಾವು ಕಾಲ ಭೈರವ ಮತ್ತ ಹರಸಿದ್ಧಿ ಮಾತಾ ಮಂದಿರಕ್ಕೆ ಹೋಗ್ಬೇಕು. ಇದೇನೈತಿಲ್ಲ ಪ್ರಸಾದ ತಗೊಂಡ ನಾವು ಇಲ್ಲಿಗೆ ಜಾಗ ಇಟ್ಟವ್ರಿ. ಹಂಗೆ ಹಸಿದ ಅನ್ಕೊಂಬಿಟ್ಟಿಗೆ ನಾಷ್ಟಾ ಗಿಷ್ಟ ಮಾಡ್ಕೊಂಡು ಹೋಗ್ಬೇಕಂತ ನಾವು ಹೋಟೆಲ್ಗೆ ಬಂದ ನಾಷ್ಟಾ ಮಾಡ್ಕೊಂಡ. ಹಾಗ ನಾಷ್ಟಾ ಆದ್ಮೇಲೆ ಐಸ್ ಕ್ರೀಮ್ ಅಂತ ತಿಂದ ನಾವು ಇಲ್ಲಿಂದ ಚಿಂತಾಮಣಿ ಗಣೇಶ ಹೋದ್ರಿ. ಇಲ್ಲಿಂದ ಅಲ್ಲಿ ಕಾಲು ಭೈರವದಿಂದ ಈಗ 5 ಕಿಲೋಮೀಟರ್ ದೂರ ಐತ್ರಿ. ಇಲ್ಲಿ ಚಿಂತಾಮಣಿ ಗಣೇಶನ ದರ್ಶನ ಮುಗಿಸ್ಕೊಂಡು ಹರ್ಷಿದ್ವಿ. ಭಕ್ತಿ ಮಾತಾಗ ಹೋಗಿ ಅಲ್ಲಿದ ಕಾಲು ಭೈರವ ಬಂದದ್ರಿ. ಇದು ಕಾಲು ಭೈರವ ಐತ್ರಿಲ್ಲ ಮಹಾಕಾಲ್ ನಿಂದ್ರಿ 5 ಕಿಲೋಮೀಟರ್ ದೂರ ಐತ್ರಿ. ಇದು ವಿಜಯನಾಗ ಐತ್ರಿ. ಇಲ್ಲಿ ಏನೈತ್ರಿಲ್ಲ ಮಹಾಕಾಲ್ ಗ್ಯಾಸ್ ನಂಬರ್ ಇದ್ದಿರ್ಲಿ, ಆದ್ರ ಡಬಲ್ ನಂಬರ್ ಆಗಿ ಇಲ್ಲಿದ್ರಿ. ಹಾಗಾಗಿ ನಮ್ಗೆ ಇಲ್ಲಿ ತುಂಬಾ ಲೇಟ್ ಆತ್ರಿ. ಆಗ ಕಾಲ ಭೈರವನ ದರ್ಶನಕ್ಕಂತ ನಾವು ಒಳಗೊಂಡ್ರಿ. ಇದೇನೈತ್ರಿಲ್ಲ ಕಾಲ ಭೈರವನ ಗರ್ಭಗುಡಿ ಒಳಗೊಂಡ್ರಿ. ಇದೇನೈತಿಲ್ಲ ನಂಬರ್ ಲೈನ್ ರೀ. ಈ ನೋಡ್ಲಕ್ಕ ಎಷ್ಟು ವಿಡಿಯೋದಾಗ ಸಮ ಕಾಣ್ತೈತಿರಿ. ಅದ್ರ ನಂಬರ್ ಬರ್ಲಕ್ಕ ಇಲ್ಲಿ ಮಿನಿಮಮ್ 3-4 ತಾಸು ತಗೊಂಡೈತ್ರಿ ನಮ್ಗ. ಆಗ ಅಲ್ಲಿ ದರ್ಶನ ಮುಗಿಸ್ಕೊಂಡ ನಾವು ಬಂದಿದ್ರಿ ತ್ರ್ಯಂಬಕೇಶ್ವರಕ್ಕೆ ಹೋಗ್ಬೇಕಂತ ಹೊಂಟದ್ದು ನಾಸಿಕ್. ಹಾಗಾಗಿ ಬರ್ತೀವಿ ನಾಷ್ಟ ಮಾಡ್ಕೊಂಡು ಅನ್ಕ ಸ್ವಲ್ಪ ಗಾಡಿ ಕೆಡ್ತು. ಅದ್ರ ರಿಪೇರಿ ಮಾಡ್ಸಕ್ ಸೈಡ್ ಹಚ್ಚಿದ್ವು. ಆಗ ಸೈಡ್ ಹಚ್ಚತ್ರ ಟೈಮ್ ಆಯ್ತು. ಹಂಗ ಹಸುವಾಗ ಊಟ ಗೀಟ ಮಾಡ್ಕೊಂಡು ನಾವು ರೆಡಿ ಆಗತ್ತದು ಮತ್ತ ತ್ರ್ಯಂಬಕೇಶ್ವರಕ್ಕೆ ಹೋಗ್ಬೇಕಂತ. ಆಗ ಮುಂದೆ ಬಂದ್ರೆ ಹೈವೇ ಫುಲ್ ಯಾಕೋ ಜಾಮ್ ಇತ್ತು. ಎಲ್ಲ ಗಾಡಿ ನಮ್ಮ ರೂಟ್ಗೆ ಹೋಗುವಲ್ಲ ಗಾಡಿ ನಿಂತಿಲ್ಲ. ನಾವು ಸರ್ವಿಸ್ ರೋಡ್ ಹಿಡ್ಕೊಂಡು ಸೈಡ್ ಹಿಡ್ಕೊಂಡು ನಾಸಿಕ್ ರೋಡ್ ಕಡೆ ಹೊಂಟೋದು. ಹಂಗ ಅಪೋಸಿಟ್ ಸೈಡ್ ನಾನು ನಮ್ಮ ದೋಸ್ತರ ಹೊಂಟೋದು. ಹೋಗೋದು ನಿಜನಗರ. ಇದು ಏನ್ ಗಾಡಿ ಲೋಡ್ ನೋಡೋಣ ಆಣಿ ಮಾಡೀನ್ರಿ. ಆಣಿಂದ ಹೊಟ್ಟಿ ಬಿಟ್ಟ ಹೆಂಗ್ ಏರ್ಯಾರಂದ್ರ ಅದ್ಭುತ ಹೇಳಿಬಿಟ್ಟಾರ ನೋಡ್ರಿ. ಹೊಟ್ಟೆ ಆಣಿ ಹೊಟ್ಟೆ ಆಗೈತಿ. ಒಂದು ಗಾಡಿ ಮೇಲೆ ಇದು ಹಳ್ಳಿಯಾಗತ್ತ ಹೋದ್ರ ಪಾಸ್ ಆಗೋದು ಬರೀ ಐತ್ರಿ ಗಾಡಿ. ಹಾಗ ಅನ್ಕ ನಾವು ಮತ್ತ ನಾಷ್ಟಕ್ಕಂತ ಮತ್ತ ಗಾಡಿ ತರಬಿ ನಾಷ್ಟ ಮಾಡ್ಕೊಂಡು ಮತ್ತ ಇಲ್ಲಿಂದ ಮತ್ತ ಮುಂದೆ ನಾವು ನಾಸಿಕ್ ಕಡೆ ನಮ್ಮ ಪಯಣ. ನಾಸಿಕ್ ಹೋಗಿ ಅಲ್ಲಿ ತ್ರಿವಿಕ್ರೇಶ್ವರ